ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಈಗ ತಾನೇ ಒಂದು ಬ್ಲಾಗ್ ಎಂಡ್ ಮಾಡಿದ್ದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮತ್ತೆ ಈತ ಓದ್ಬಾಗಲ್ಲಿ ನೋಡ್ದಂಗೆ ಇದು ಮಾತ್ರ ತರಕ್ಕೆ ಹೋಗ್ತಿದ್ದೆ. ಇವನಿಗೆ ಏನೋ ಬೇಕಂತ ತಂದುಬಿಡು ತರೋಣ ಅಂತ ಅಲ್ಲೇ ದೇವಸ್ಥಾನ ಹತ್ರನೇ ಹೋಗ್ಬೇಕು. ಇಲ್ಲೇ ಇದೆ ಬಟ್ ಮೆಡಿಕಲ್ ಅಲ್ಲಿರೋದು. ಸೊ ಎರಡು ಕೆಲಸ ಅಲ್ಲೇ ಆಗುತ್ತೆ ಅಂತ ಅಲ್ಲಿ ಹೋಗ್ತಿದ್ವಿ. ಇವತ್ತೇನೋ ಫಂಕ್ಷನ್ ಇದೆ ಅಂತ ನೋಡೋಣ, ಆದರೆ ಬ್ಲಾಗ್ ಮಾಡ್ತೀನಿ. ನನಗೆ ಹುಷಾರಿಲ್ಲ ನೋಡೋಣ, ಆದರೆ ಬ್ಲಾಗ್ ಮಾಡ್ತೀನಿ. ಸೊ ಸೀದಾ ನಿಮಗೆ ಅಲ್ಲಿಗೆ ಹೋಗಿ ಮಾತ್ರ ತಗೊಂಡು ಏನೇನು ಕೆಲಸ ಇದೆ ಮುಗಿ ಸಿಗ್ತೀನಿ. ಹಂಗೆ ಬ್ಲಾಗ್ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ತುಂಬ ಕೆಲಸ ಇದೆ. ಇಲ್ಲಿ ನೆಟ್ವರ್ಕ್ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಎಲ್ಲರೂ ವೈಫೈ ಸಿಕ್ಕರೆ ಮಾಡ್ತೀನಿ. ಏನಪ್ಪ ಅಂದರೆ ಮನೇಲಿ ಇದ್ದಿದ್ದು ಬೋರ್ ಆಗ್ತಿದೆ. ಟೈಮ್ 3:30. ನಾನು ಇವನು ಸುಮ್ಮನೆ ಈ ಕಡೆ ಸ್ವಲ್ಪ ನಡ್ಕೋಗಿ ಬರೋಣ ಅಂತ. ಹಿಂಗೆ ಸ್ಟ್ರೈಟ್ ಹೋದರೆ ಅದೇ ಒಂದೇ ರೋಡು, ಸೀದಾ ಒಳಗೆ ಹೋಗುತ್ತೆ. ಈ ಕಡೆ ಹೋದರೆ ಯಾವುದೋ ಒಂದು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನನಗೆ ಯಾವ ಊರಿಗೆ ಹೋಗೋದು ಗೊತ್ತಿಲ್ಲ. ನಾವು ಬಂದಿದ್ದು ಈ ಸೈಡ್ ಎಂತ ಕುರುವತ್ತಿ ಅಂತೆ. ಈ ಸೈಡ್ ಹೋದರೆ ಆದರೆ ಈ ಸೈಡ್ ಒಂದು ಸ್ಕೂಲ್ ಇದೆ, ಸ್ಕೂಲು ಇದೆ. ನಾವು ಸಣ್ಣವನು ಬಂದಾಗ ನೋಡಿದ್ದು. ಮತ್ತು ಈಗ ಹೋಗಿ ಮನೆ ನೋಡ್ಕೊಬಂದ್ವಿ. ಅಲ್ಲಿ ಪಕ್ಕದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ, ಇನ್ನೊಂದು ಯಾವುದೋ ಆಂಜನೇಯದ್ದು ಇರಬೇಕು, ಗೊತ್ತಿಲ್ಲ, ಯಾವುದೋ ಒಂದು ಟೆಂಪಲ್ ಇದೆ. ಸೊ ಈಗ ನಾವೀಗ ಹಿಂಗೆ ಒಂದು ರೌಂಡ್ ಹೋಗಿ ಬಂದ್ಸಿರ್ತೀವಿ. ಸೊ ಗಾಯ್ಸ್ ಇಲ್ಲಿ ಪೂರ ಹಾಕಿ ಕೇಳಿಸ್ತಿದೆ. ಅಲ್ಲಿ ಏನು ಕಾಣಿಸ್ತಿಲ್ಲ. ಪ್ಲೇಸ್ ಇದೆಯಲ್ಲ, ಅಲ್ಲಿ ಇದಿದ್ದಾರೆ ಹೋಗೋಕ್ಕೆ ಹಕ್ಕಿಗಳು. ಈ ಮೆಕ್ಕೆಜೋಳನ ತಿಂತವೆ ಅಂತ ಬಂದಿರೋದು. ಇಲ್ಲಿದೆಯಲ್ಲ ಇದೆ ನೋಡಿ, ಅಲ್ಲಿ ತಿಂತಾಯಿತ್ತು ನೋಡಿ ಆ ಹುಳ, ಆ ಹಕ್ಕಿ ಅಲ್ಲೇ ಆ ಥರ ತಿಂತವೆ ಅಂತ. ಇಲ್ಲೆಲ್ಲ ಪೂರ ಅದೇ ಇರೋದು. ಈ ಹಕ್ಕಿಯಲ್ಲೇನ ತಿನ್ನೋದು, ಇದೆಲ್ಲ ತಿನ್ನುತ್ತೆ ಅಂತ ಆ ಕಡೆ ಕೂಗ್ತಿದ್ದಾರೆ. ಈ ಕಡೆ ಯಾರು ಕೂಗ್ತಿಲ್ಲ. ಈ ಕಡೆ ಈಗ ಅಲ್ಲೊಬ್ರಿದ್ರೆ ಅಷ್ಟೇ. ಸೊ ಅದನ್ನು ನೋಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇನ್ನೂ ಫೀಲ್ಡಿಗೆ ಹಾಕಿಲ್ವಾ? ಇದು ಲೋಡ್ ಹಾಕಿರೋದು. ಇಲ್ಲೆಲ್ಲ ಬರೀ ಜೋಳ, ಮೆಕ್ಕೆಜೋಳ ಮತ್ತು ಏನು ಕಬ್ಬು ಇದೆ. ಮೂರು ಐಟಮ್ಗಳು. ಇದು ಜೋಳದ್ದು ಬೆಂಡು, ಜೋಳನೂ ಅಲ್ಲ ಅದರ ಬೆಂಡು. ಇಲ್ಲ ಬರೀ ಅದೇ ಇದೆ. ನಾನು ಬಂದಾಗ ನೋಡಿರೋದು ಅದೊಂದು, ಮತ್ತು ನಾನು ಸಣ್ಣವನಾದಾಗ ಬಂದಾಗ ನೋಡಿದ್ದು ಸೌತೆಕಾಯಿ. ಅದು ದೊಡ್ಡವಲ್ಲ, ಸಣ್ಣ ಸೌತೆಕಾಯಿ. ಅದನ್ನು ಉಪ್ಪಿನಕಾಯಿಗೆ ಹಾಕೋದು. ಅದಕ್ಕೆ ಬೋರ್ ಹೊಡಿತೈತಾ, ಹಿಂಗೆ ಹೋಯ್ತಾ ಇದ್ವಿ. ಹಿಂಗೆ ಒಂದು ರೌಂಡ್ ಹೋಗಿ ಅಲ್ಲೊಂದು ದೇವಸ್ಥಾನ ಕಾಣಿಸ್ತೈತಾ, ಅಲ್ಲಿ ಆ ದೇವಸ್ಥಾನ ಹೋಗಿ ಹಿಂಗೆ ವಾಪಸ್ ಬರೋಣ. ಇಲ್ಲೆಲ್ಲ NS ಸ್ವೀಟ್ ಅಂತ ಗೊಂಚಾಗಿಬಿಟ್ಟವ್ರೆ. 125. ಇವನ ಹತ್ರ ಇದ್ದಿದ್ದಕ್ಕೂ ವ್ಯಾಲ್ಯೂನೇ ಇಲ್ಲ, ಇವನಿಗೂ ಇಲ್ಲ, ಅದಕ್ಕೂ ಇಲ್ಲ. ಅದಕ್ಕೆ ಯಾವ ಗಾಡಿನೂ ಬೇಡ ಅಂತ ಸುಮ್ಮನಾಗಿದ್ದಾವೆ. ಸೊ ಮಾತಾಡೋಕ್ಕಾಗ್ತಿಲ್ಲ, ಶೀತ ಆಗಿದೆ ತುಂಬ. ಬಿಳಿ ಚಪ್ಪಲಿ ತಗೋಬೇಡ ಅಂದೆ, ತಗೊಂಡು ಒಂದು ಪಾಡ್ ನೋಡಿ. ನೋಡಿ ನಂದು ಎಂತ ಕೊಳೆ ಆದರೂ ಕಾಣಲ್ಲ, ನಂದು ಕೊಳೆ ಆದರೂ ಕಾಣಲ್ಲ, ಏನಾದರೂ ಕಾಣಲ್ಲ. ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬೋರು ಅಂದರೆ ಬೋರು. ನಾಳೆ ಆದರೂ ಸ್ವಲ್ಪ ಕಂಟೆಂಟ್ ಇದೆ. ಇವತ್ತು ನೈಟು ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದ ಪೂರ ತೋರಿಸ್ತೀನಿ. ಆದರೆ ನಾಳೆ ಇದಕ್ಕೆ ಎಂತ ಆಂಜನೇಯ ಹುಟ್ಟಿಸ್ತಾ ಹೋಗೋಣ ಅಂತಿದ್ದೀವಿ. ನೋಡೋಣ, ಆದರೂ ಹೋಗಬೇಕು. ಸೊ ಅಲ್ಲಿಗೆ ಹೋಗಿ ಯೂಟರ್ನ್ ಹಾಕೊಂಬರ್ತೀನಿ, ಬಂದ್ಬಿಟ್ಟು ಸಿಗ್ತೀನಿ. ಇದಕ್ಕೆ ಸ್ವಲ್ಪ ಸ್ಟೇಟಿನ್ ಆಗಿರಿ, ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಗಾಯ್ಸ್ ಇಷ್ಟ ತನಕ ಅಲ್ಲಿ ಮಾತ್ರ ತರಕ್ಕೆ ಹೋಗಿದ್ವಿ. ಯಾವ ಊರಪ್ಪ ಊರಿನ ಹೆಸರು? ಯಾವ ಊರಿಗೆ ಹೋಗಿದ್ದೆ? ಯಾವ ಊರಿಗೆ ಹೋಗಿದ್ದು ಮಾತ್ರ ತರಕ್ಕೆ ಗೊತ್ತಿಲ್ಲ, ಬಿಟ್ಟಾಕ. ಸೊ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿದ್ದಿಲ್ಲ, ಶೀತ ಜಾಸ್ತಿ ಆಗಿತ್ತು. ಮಾತ್ರ ಕೊಡ್ದು ಈಗ 3 ಜನ ಬೈಕ್ ಆಚೆ ನಿಲ್ಲಿಸಿ ಇಲ್ಲಿ ಆಟ ಆಡ್ತಾರೆ ಅಂತ ಬಂದ್ವಿ. ಇಲ್ಲೆಲ್ಲ ಬಂದು ಆಟ ಆಡ್ತಿರ್ತಾರೆ ಅಂತ ಬಂದ್ವಿ, ಯಾರೂ ಇಲ್ಲ. ಇದು ಈ ಊರಿಂದು ಹೈಸ್ಕೂಲು, ಮಿಡ್ಲ್ ಸ್ಕೂಲ್ ಊರೊಳಗಿದೆ ಅಂತ. ಯಾವ ಊರಿಗೆ ನಾವು ಹೋಗಿದ್ದು ಮಾತಾಡ್ತಾರಕ್ಕೆ? ಒಳಲಿಗೆ ಅಲ್ಲಿಗೆ ಹೋಗಿದ್ದು. ಇಲ್ಲಿ ನೋಡ್ರಿ ಯಾರೂ ಇಲ್ಲ ಅಂತ ಆಚೆನೇ ಗೊತ್ತಾಯ್ತು. ನಾವು ಆದ್ರೆ ಗೇಟ್ ಆರ್ ಬಂದಿವಿ. ಇವನು ಒಳಗೋಗಿ ನೋಡ್ಕೊಬರೋಣ ಅಂದಿದ್ದಕ್ಕೆ ಬಂದಿದ್ದು. ನಾಯಿಗಿ ಎಲ್ಲ ಬೊಗ್ಳಕ್ಕೆ ಕರ್ಕೋಗಾರಲ್ಲ. ಅದೇ ಚೆನ್ನಾಗಿ ಇದನ್ನ ಇಷ್ಟ ಕೊಡ್ತಿದ್ದ. ಅವನು ನಿಲ್ಸ್ಕೊಂಡು ಹೊಡ್ತಿದ್ರು, ಒಂದು ಆಬ್ಜೆಕ್ಟ್ ಆಗದ. ಇವನು ಆಬ್ಜೆಕ್ಟ್ ಯೂಸ್ ಮಾಡ್ಬೋದು. ಸಾರಿ
ನಾನೊಂದ್ಸಲ ಇಲ್ಲಿ ಇಲ್ಲ ಸೆಂಟ್ರಲ್ ಎಲ್ಲೋ ಏನೋ ಇತ್ತು ಅಲ್ಲೇ ಅನ್ಸುತ್ತೆ. ಬ್ಯಾಡ್ಮಿಂಟನ್ ಆ ಕಡೆ ವಾಲಿಬಾಲ್ದು ಅಲ್ಲಿರೋದು ಕಬಡ್ಡಿ ತಾನೆ ಈಗ. ಅಲ್ಲಿ ಖೋಖೋ ಕಬಡ್ಡಿ ಅಲ್ಲಿ. ಇದು ಖೋಖೋ ಗ್ರೌಂಡ್, ಇದು ವಾಲಿಬಾಲ್ ಗ್ರೌಂಡ್. ಇಲ್ಲಿ ಸ್ಪೋರ್ಟ್ಸ್ ನಡೆದಿಲ್ವಾ ಯಾವ ವರ್ಷನೂ? ನಡೀತು. ಆ ಕಡೆ ಅಲ್ಲಿ ಬ್ಯಾಡ್ಮಿಂಟನ್ ಆ ಕಡೆ ಶಿಫ್ಟ್ ಮಾಡಿದ್ರು. ಸ್ಟೇಜಾ? ಅದು ಸ್ಟೇಜ್. ಈ ಕಡೆ ತೋರ್ಸ್ಕೊ ಬರ್ತೀನಿ. ಲುಕ್ ಅಟ್ ಮೀ. ಇಲ್ಲಿ ಊಟದ ಅಡುಗೆ ಮನೆ ಎಲ್ಲಿರೋದು ಅದಾ? ಈಗ ಅಲ್ಲಾಗಿದೆಯಾ? ಹೂವಿನ ಹಡಗ್ಲಿ ಇಲ್ಲಿಗೆ ಬಂದೆ ನಾವು ಅವತ್ತು ಬಂದಿದ್ವಿ. ಅಲ್ಲ ಇಲ್ಲಿಂದ ಹೋಗಿ ತಾನೆ ಇಲ್ಲೇ ತಾನೆ ನಿನ್ನ ಕೆಲಸ ಇರೋದು? ಹೂವಿನ ಹಡಗ್ಲಿ ಎಲ್ಲ ತಾನೆ? ಮತ್ತೆ ಆಶಾಕನ್ ಮದುವೆಗೆ ಹೋಗ್ಬೇಕಾರೆ ಇಲ್ಲಿಗೆ ತಾನೆ ಹೋಗಿದ್ದು? ಇಲ್ಲಿಗೆ ಹೋಗಿತ್ತಾನೆ. ಹಾಂ, ಇಲ್ಲಿ ಹರಪನಹಳ್ಳಿ, ಕೊಟ್ಟೂರು, ಕೊಡಗು, ಹೊಸಪೇಟೆಗೆ ಹೋಗಿನಿ. ತಾಲೂಕ ಇಷ್ಟು ವಿಜಯನಗರ ಜಿಲ್ಲೆಗೆ ಇಷ್ಟು ತಾಲೂಕು. ಇದರಲ್ಲಿ ಹರಪನಹಳ್ಳಿ, ಕೊಟ್ಟೂರು, ಕೊಡ್ಲಿಗೆ, ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ. ಇದು ಡಿಸ್ಟಿಕ್. ಇಲ್ಲೊಂದು ಡಿಸ್ಟಿಕ್ ಬಂದಿದ್ರೆ ಸೇಮ್ ನಮ್ಮ ಹಾಸನದು ಪೋರ್ಟ್ರೇಟ್ ಇದ್ದಂಗಿದೆ. ಇಲ್ಲಿ ಮಕ್ಕಳೇನೋ ಮಾಡ್ತವ್ರೆ. ಇಲ್ಲಿ ಮಕ್ಕಳು ಇಲ್ಲಿಗೇನೋ ಗುಡ್ ಮಾರ್ನಿಂಗ್ ಗಾಯ್ಸ್. ಸೂರ್ಯ ಹಿಂದೆ ಇದೆ, ಸ್ವಲ್ಪ ಮಗ ಕಾಣಲ್ಲ. ಇಲ್ಲಿ ಸ್ವಲ್ಪ ಅರ್ಮಿ ಇದ್ದ ಬೈಕು. ಇವನು ನಾನು 3 ಜನ ಬಂದಿದ್ವಿ. ಬೆಳಗ್ಗೆ ಮನೇಲಿ ಯಾರು ಇಲ್ಲ, ಬೋರ್ ಹೊಡಿತಿತ್ತ. ಈ ಬೈಕ್ ಬಂದ್ಬಿಟ್ವಿ ಹೊಳೆ ಹತ್ರ. ಚೆನ್ನಾಗಿದೆ. ಬೆಳಗೊತ್ತು ಅಲ್ಲಿ ಯಾರೋ ದೇವಸ್ಥಾನಕ್ಕೆ ಬಂದವರು, ಅವರ ಪೂರ ಇಲ್ಲಿದಾರಲ್ಲ ಅಷ್ಟು ದೇವಸ್ಥಾನಕ್ಕೆ ಬಂದರು. ಈಗ ಕಮ್ಮಿ, ಫೆಬ್ರವರಿಲಿ ಇದು ಜಾತ್ರೆ ಇದೆ ಅಂತೆ. ಇಲ್ಲೆಲ್ಲ ಜನ ಫುಲ್ ಇರ್ತಾರಂತೆ. ನೋಡೋಣ ಆದರೆ ಬರೋಣ ಇದಕ್ಕೆ. ಅಪ್ಪ, ಇದು ಎಷ್ಟು ದೊಡ್ಡ ಗುಂಡಿ ಇದೆ ಅಂದರೆ ಕಾಣಿಸ್ತಿದೆ. ಇಲ್ಲೆಲ್ಲ ಟ್ಯಾಕ್ಟ್ರ್ ಓಡಾಡಿದಪ್ಪ ಇಲ್ಲಿ ಅಲ್ಲಿಂದ ಅಲ್ಲಿ ಹಿಂಗೆ ಬಂದುಬಿಟ್ಟಿದೆ. ಒಳ್ಳೆ ಡ್ರೈವರ್, ಚೆನ್ನಾಗಿ ಓಡಿಸಿದ್ದಾರೆ. ಇಲ್ಲೇ ಹೋಗಿರೋದು. ಸೀನ್ ಏನಪ್ಪ ಅಂದರೆ ಈ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದಿದ್ದೆ. ಎಂಡ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ನೆನ್ನೆ ಲೆಂತ್ ಆಗಿದೆ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಇದೆ ಅಂದ್ಕೊಂಡು. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ತೀವಿ ಪ್ಲೀಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸ್ವಲ್ಪ ಜಾಸ್ತಿ ಶೇರ್ ಮಾಡಿ. ಇನ್ಮೇಲೆ ಇದೆ ನಿಜ ಬ್ಲಾಗ್ ಬರುತ್ತೆ. ಇಲ್ಲಿ ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ ನೆನ್ನೆನೇ, ಬಟ್ ಇಲ್ಲಿ ನೆಟ್ವರ್ಕೇ ಇಲ್ಲ. ಜಿಯೋದು ನೆಟ್ವರ್ಕೇ ಇಲ್ಲ. ಜಿಯೋ ಏರ್ಟೆಲ್ ಪಕ್ಕದಲ್ಲೇ ಐತೆ, ಆದರೂ ನೆಟ್ವರ್ಕೇ ಇಲ್ಲ. ಅದಕ್ಕೆ ಮಾಡೋಕ್ಕಾಗಿಲ್ಲ. ನೋಡೋಣ, ಇವತ್ತು ಮಾಡ್ತೀನಿ, ಯಾಕಂದರೆ ಇವತ್ತು ಊರಿಗೆ ಹೋಗ್ತೀನಿ. ಸೊ ಸ್ಟೇಟ್ ಏನಾಗಿರಿ ಹಂಗೆ ಲೈಕ್ ಶೇರ್ ಪ್ಲೀಸ್. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸ್ವಲ್ಪ ಸೋಲ್ಕೊಂಬಿಡು. ಇಲ್ಲಿ ಇವನು, ಆ ಬೈಕು, ನಾನು, ಇವನು ಇಷ್ಟು ಜನ ಬಂದಿದ್ದೀವಿ ಹೊಳೆ ಹತ್ರ. ಹೋದ ಬ್ಲಾಗಲ್ಲಿ ನೋಡಿರ್ತೀರ, ಬಟ್ ಆದ್ರೆ ಹೇಳ್ತಿದ್ದೀನಿ. ಬೆಳಗ್ಗೆ ಈಗ 9:30 ಗಂಟೆ ಆಗೋಕ್ಕಾಯ್ತು. ನಾನು ಇವನು ಈಗ ಎದ್ದು, ಜಸ್ಟ್ ನಾವು ಈಗ ಎದ್ದು ಒಂದು ಟೀ ಕುಡಿದು ಬಂದಿದ್ದೀವಿ ಹೊಳೆ ಹತ್ರ. ಎಂಟ್ರೆನ್ಸ್ ಆ ಕಡೆ ಇರೋದು, ತಡಿ ಆ ಕಡೆ ಸೈಡ್ ಅಲ್ಲಿ ಇರೋದು ಎಂಟ್ರೆನ್ಸ್. ನೀರು ಮಳೆಗಾಲದಲ್ಲಿ ಆ ಊರಿಂದು ಏನೊಂದು ಸ್ಮಶಾನ ಇದೆ, ಅಲ್ಲಿವರೆಗೂ ಬರುತ್ತಂತೆ ಮಳೆಗಾಲದಲ್ಲಿ. ಮತ್ತು ಪಂಚಮಿ ಅಲ್ಲೈತೆ. ಅದು ಎಷ್ಟೆಷ್ಟು ದೊಡ್ಡವಿದಾವೆ ನೋಡಿ ಅಕ್ಕಿಗಳು. ಅಲ್ಲಿ ಅಲ್ಲಂತೂ ಭಾಳ ಇದ್ದಾವೆ ಅಲ್ಲಿ. ಅದು ಪೂರ ಫುಲ್ ಅಕ್ಕಿಗಳೇ. ಹಾಂ, ನೆಕ್ಸ್ಟ್ ಟೈಮ್ ಬರುವಾಗ ಫೆಬ್ರವರಿಗೆ ಬರ್ತೀವಲ್ಲ, ಕ್ಯಾಮ್ರಾ ಥರ ಅಂದ್ಬಿಡು. ನೋಡೋಣ, ಆದರೆ ಫೆಬ್ರವರಿಗೆ ಬರಬೇಕು. ಜಾತ್ರೆ ಇದೆ ಅಂತ. ಫೆಬ್ರವರಿ 16, 26, 16 ಅನಿಸುತ್ತೆ ನನ್ನ ಪ್ರಕಾರ. 16ಕ್ಕೆ ಜಾತ್ರೆ ಇದೆ, ಅದಕ್ಕೂ ಬರೋಣ. ಶೀತ ತುಂಬ ಕಮ್ಮಿನೇ ಆಗ್ತಿಲ್ಲ. ಈ ನೀರು ಕುಡಿತಾನೆ ಇಲ್ಲ ನಾನು, ಅಂದರೆ ಬಿಸ್ಲರಿನ ಕುಡಿತಾ, ಆದರೂ ನೀರು ಶೀತ ಕಮ್ಮಿ ಆಗ್ತಿಲ್ಲ. ಏನಕ್ಕಂತ ಗೊತ್ತಿಲ್ಲ. ಪರ್ಮಿ ಅಲ್ಲಿ ತೆಪ್ದವ್ರು ಬರ್ತಾವ್ರು, ಅವ್ರು ಕೇಳು ಒಂದು ರೌಂಡ್ ಹೋಗಂತಲ್ಲ. ಅಲ್ಲಿ ಈಗ ಅಷ್ಟೇ ನೋಡಿದೆ ನಾವು. ಎಲ್ಲೋ ಇದ್ರು ಕಣ, ನಿಜ ಬಂದರು. ತೆಪ್ದವ್ರು ಬರ್ತಿರ್ತಾನೆ ತೆಪ್ಪದಲ್ಲಿ. ಇಲ್ಲಿ ಈ ಕಡೆನೇ ಬರ್ತಿದ್ದವ್ರು. ಅಲ್ಲೇ ಕೋಲ್ ಕಾಣಿಸ್ತೈತೆ ನೋಡಲ್ಲಿ ಉದರ್. ಅಲ್ಲಿ ಅಕ್ಕಿಗಳು ತುಂಬ ಅಲ್ಲೇ ಇರೋದವ್ರು. ಕೋಲ್ ಇಟ್ಕೊಂಡು ನಿಂತವ್ರೆ. ಇರಲಿ,
ಆ ಕೋಲ್ ಕಾಣಿಸ್ತಿಲ್ಲ ಇಲ್ಲ ಪರ್ಮಿ, ಆ ತೆಪ್ಪದಲ್ಲಿ ಇಟ್ಟರೆ ಕೋಲು. ಇನ್ನು ಮಕ್ಕನೂ ತೊಳೆದಿಲ್ಲ. ಇಲ್ಲಿಗೆ ಬಂದಿದ್ದೆ ನಾವು ಬ್ರಷ್ ಮಾಡಿ ಮಕ್ಕ ತೊಳೆಯೋಣ ಅಂತ. ಇವನಿಂದನೇ ಮರ್ತೋಗಿದ್ದೆ ಎಲ್ಲ. ಇವ್ ಮಕ್ಕ ನೋಡ್ಬಿಟ್ರೆ ಏನಂತೀರ. ನೆನ್ನೆ ಆ ಹೇಳಿ ತೆಪ್ಪ ಇಲ್ಲಿತ್ತು, ಈ ಕಲ್ಲು ಅದರೊಳಗೆ ಇಟ್ಟೋಗಿದ್ದು, ಇಲ್ಲೇ ಇತ್ತಪ್ಪ. ನೆನ್ನೆ ವಿಡಿಯೋ ಮಾಡಿದ್ನಾ ಇದ್ರದ್ದು? ಇಲ್ಲ ಅಲ್ಲ, ನಾನು ಒಂದ್ಸಲಿನೂ ಬೋಟಲ್ಲಿ ಗೊತ್ತಿಲ್ಲ, ತೆಪ್ಪಲ್ಲಿ ಗೊತ್ತಿಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಿದ್ದೆ. ಹಾಳಾಯ್ತು. ಈಗ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಆ ನೀರು ಹತ್ರ ಸಿಗೋಣ. ಸ್ವಲ್ಪ ಚಪ್ಪಲಿ ಗಿಡ ತೊಳಿಬೇಕು. ಹಾಗೆ ಸ್ವಲ್ಪ ಮಕ್ಕಳಿಗೆ ತೊಳ್ಕೊಂಡು ಹೋಗೋಣ. ಬ್ರಷ್ ಅಲ್ಲೋಗಿ ಬ್ರಷ್ ಮಾಡಿ ತಿಂಡಿ ಮಾಡಿ ಇವತ್ತು ನೈಟ್ ಟ್ರೈನಿಗೆ ಹೋಗೋದು 2 ಗಂಟೆಗಿದೆ. ಅಲ್ಲಿ ಬೆಳಗ್ಗೆ 8 ಗಂಟೆಗೆ ಸಿಗುತ್ತೆ. ಏಟಾಗಿತ್ತೆ ಅಕ್ಕಿಗೆ? ಆರ್ತಾನೆ ಇಲ್ಲ ನಾನು ನೋಡಿದ್ರೆ. ಇಲ್ಲ ಕಳ ಚೆನ್ನಾಗೈತೆ, ನನಗೆ ಆಟ ಆಡಿಸ್ತೈತೆ. 1:50ಕ್ಕೆ ಇರೋದು ಟ್ರೈನು. ನಾವು ಇಲ್ಲಿಂದ ಎಷ್ಟೊತ್ತಿಗೆ ಹೋಗೋದು ಅಂತ ಗೊತ್ತಿಲ್ಲ. ರಾಣೆಬೆನ್ನೂರಿಂದ ಹೋಗೋದು. ರಾಣೆಬೆನ್ನೂರು ಟು ಸಕಲೇಶ್ಪುರ ಡೈರೆಕ್ಟು. 7:50 8 ಗಂಟೆಗೆ. 10 ನಿಮಿಷ ಡಿಲೇ ಆಗಿದೆ. ಇಲ್ಲಿಗೆ ಬರೋದೇ 2 ಗಂಟೆಗೆ. 2 ಗಂಟೆಗೆ ಬಂದು 8 ಗಂಟೆಗೆ ಹೋಗುತ್ತೆ. ಸೊ ಈಗ ಹೋಗಿ ನೋಡೋಣ ಬುಕ್ ಮಾಡೋದಾ ಇಲ್ಲ ಜನರಲ್ಲಿಗೆ ಹೋಗೋದಂತ. ನನಗೆ ಬುಕ್ ಮಾಡೋಣ ಅಂದರೆ ಅವನಿಗೆ 190 ರೂಪಾಯಿ ಟಿಕೆಟ್ ಅಷ್ಟೇ. ಮಾಡಿಬಿಡೋಣ ಎಂತ ಸುಮ್ಮನೆ. 200 ರೂಪಾಯಿ ಆಗುತ್ತೆ, 400 ರೂಪಾಯಿ ಅಲ್ಲ, ಮಾಡೋಣ. ಈಗ ಅಲ್ಲಿ ಅವ್ರಿಗೆ ಆ ಕಾರ್ ಇದೆಯಲ್ಲ, ನಾವು ಪಕ್ಕಕ್ಕೆ ಹಾಕತ್ತೀವಿ ಅಲ್ಲಿ. ಸೊ ಅಲ್ಲಿಗೆ ಹೋಗಿ ಸಿಗ್ತೀನಿ ಅಂತೀವಿ. ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ. ಸೊ ಸ್ಟೇಟಿನಾಗಿರಿ. ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಚಾನಲ್ಗೆ ಯಾರು ಹೊಸಬ್ರಾಗಿದೆ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ರೆಕಮೆಂಡ್ ಮಾಡಿ. ಬೇಗ ಜಾಸ್ತಿ ವೀಡಿಯೋಸ್ ಹಾಕ್ತೀನಿ, ಹಂಗೆ ಬೇಗ ಸಬ್ಸ್ಕ್ರೈಬ್ ಮಾಡೋಣ. ಸ್ಟೇಟಿನ ಗಾಯ್ಸ್ ಹೇಳಿದ್ನಲ್ಲ ಕಡೆ ಬರ್ತೀವಿ ಅಂತ. MC ಆ್ಯಂಡ್ ದರ್ಶನ್ ಬಾಯ್. ಆ್ಯಂಡ್ ಇಲ್ಲಿ ನೀರೇನು ಅಷ್ಟು ಸ್ಪೀಡಾಗಿ ಹೋಯ್ತಲ್ಲಪ್ಪ, ಏನು ಬಂದು ಗೊತ್ತಿಲ್ಲ. ಈ ಚಿಕ್ಕಮಂಗ್ಳೂರಿಗೆ ಹೋಗೋದಲ್ಲ ಇಲ್ಲ ಪರ್ಮಿ? ಹಿಡ್ಕ ಏನಾಯ್ತು ನೋಡಿ. ಬೇಕಿಗೆ ನೀರಿಗೆ ಹಾಕರ್ ಹಿಂಗಾಗುತ್ತೆ. ಬರ್ತಿಲ್ಲ. ಬೇಕಿಗೆ ನೀರಿಗೆ ಹಾಕ್ದ ಹೆಂಗಾಯ್ತು ನೋಡಲಿ. ಕೈ ನೋಡೊಂದು ನೀರನ್ನ ಹಾಳು ಮಾಡ್ತಾವನೆ ಇವನೇ. ಈ ಕಡೆ ಸನ್ರೈಸ್, ಈ ಕಡೆ ಸನ್ಸೆಟ್, ಈ ಕಡೆ ಚೆನ್ನಾಗಿದೆ ಒಂಥರ. ಫೋಟೋ ಗಿಟ ತೆಗಿಯೋಕೆ ಮಸ್ತ್ ಇದೆ. ಸುಮ್ಮನೆ ಬಂದಿದ್ದು ಈ ಕಡೆ. ನಿಮಗೆ ಮೊನ್ನೆಯಿಂದ ನಾವು ಬ್ಲಾಗಲ್ಲಿ ತೋರಿಸಿರ್ಲಿಲ್ಲ. ಯಾಕಂದ್ರೆ ನನಗೆ ಹುಷಾರಿಲ್ಲ ಅಂತ ನಾನು ನೀರಿಗೆ ಇಳಿತಿರ್ಲಿಲ್ಲ, ಹೋಗ್ತಿರ್ಲಿಲ್ಲ. ಚೆನ್ನಾಗಿದೆ ಮತ್ತು ಸಕ್ಕತ್ತಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ನಾನು ನೋಡ್ತೀನಿ ಗಾಯ್ಸ್. ಟೈಮು 1 ಗಂಟೆ. ನಾನು ಬೆಳಿಗ್ಗೆ ಆವಾಗಲೇ ಆ ಪ್ಲೇಸಲ್ಲಿ ವಿಡಿಯೋ ಮಾಡಿದ್ನಲ್ಲ, ಏನೂ ರೆಕಾರ್ಡ್ ಆಗಿಲ್ಲ. ಅದಕ್ಕೆ ಅಂದರೆ ರೆಕಾರ್ಡ್ ಆಗಿತ್ತೆ, ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತೆ, ಏನೂ ಬಂದೇ ಇಲ್ಲ. ಅರ್ಧ ವೀಡಿಯೋ ಬಂದಿತ್ತು, ಅರ್ಧ ಬಂದಿಲ್ಲ. ನಾನೊಂದು 10 ನಿಮಿಷ ಮಾತಾಡಿರ್ಬೋದು, 10 ಅಲ್ಲ, ಒಂದು 5 ರಿಂದ 6 ನಿಮಿಷ ಮಾತಾಡಿದ್ದೀನಿ. ರೆಕಾರ್ಡ್ ಆಗಿರೋದು 2 ನಿಮಿಷ. ಸ್ಟೋರೇಜ್ ಫುಲ್ ಆಗಿತ್ತು, ಅದಕ್ಕೆ ಮಾಡಿರಲಿಲ್ಲ. ಈ ವಿಡಿಯೋ ಎಡಿಟ್ ಮಾಡಿ ಸ್ಟೋರೇಜ್ ಕ್ಲೀನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಮತ್ತೆ ಬಳೆ ಹತ್ರ ಬಂದ್ವಿ ಸುಮ್ಮನೆ ಟೈಮ್ ಪಾಸ್ ಆಗೋಕ್ಕೆ. ಈಗ ನಾನು ಮತ್ತು ಪರ್ಮಿ ಇವನು 3 ಜನ ಬಂದಿದ್ವಿ ಇಲ್ಲೇನೋ ನೋಡೋಕ್ಕೆ. ಸೊ ನಿಮಗೆ ನೋಡಿ ಎಲ್ಲ ಆಮೇಲೆ ಸಿಗ್ತೀನಿ. ಇನ್ನು ವೀಡಿಯೋ ಪಬ್ಲಿಷ್ ಮಾಡ್ಬೇಕಾ, ಪಬ್ಲಿಷ್ ಮಾಡಿ ಸಿಗ್ತೀನಿ ನಿಮಗೆ. ಸೊ ಸ್ಟೇಟ್ಯೂನ್ ಆಗಿ ತಿಂತಿರೋದು ಇದು ಅಡಿಕೆ ತಪ್ಪಿಸ್ಕೋಬೇಕು, ಏನೂ ಅಲ್ಲ, ಬರೀ ಅಡಿಕೆ. ಊಟ ಆದಮೇಲೆ ಅಡಿಕೆ ಕೊಟ್ಟರು ತಿನ್ಕೊತೀನಿ. ಸೊ ಸ್ಟೇಟ್ಯೂನ್ ಆಗಿ. ಸೊ ಗಾಯ್ತು, ಟೈಮು 2 ಟೈಮ್ ಪಾಸ್ ಆಯಿತು. ಅಲ್ಲೇನೋ ಮಾಡ್ತಿದ್ರು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ. ಇಷ್ಟೊಂದು ಕತ್ಗೆ ಹೋಗ್ತಿದ್ದೇನೋ ಅವ್ರು, ಏನು ಕೆಡ್ದಾಕೆ ಹೋಗುತ್ತೆ ನೋಡಿ. ಇವನು ನೀರಲ್ಲಿ ಆಟಾಡಬೇಕು ಅಂತ ಹಂಗಾಗಿ ಬಂದ್ವಿ. ನನಗೆ ಶೀತ ಆಗಿತ್ತು, ಇಲ್ಲಾಂದ್ರೆ ನಾನು ಸ್ವಲ್ಪ ನೀರಿಗೆ ಇಳ್ತಿದ್ದೆ. ಇವಾಗ ನೈಟು ಟ್ರೈನಿಗೆ ಹೋಗ್ಬೇಕು. ಇವ್ರು ನೋಡಿದ್ರೆ ಬೇಡ ಅಂತವ್ರೆ, ಆದರೆ ಬಿಡಲ್ಲ, ಹೋಗ್ತೀವಿ. ಇವತ್ತು ಹೋಗದೆ ಹೋದರೆ ನಮಗೆ ತುಂಬ ಪ್ಲ್ಯಾನ್ಗಳಿದ್ದಾವೆ, ಅವೆಲ್ಲ ಹಾಳಾಗ್ಬಿಡುತ್ತೆ. ಪರ್ಮಿದಂತೂ ಮದುವೆ ಇದೆ, ಇನ್ನೊಂದು 3 ದಿನ ಬಿಟ್ಟು ಅದ್ರದ್ದು ಬೇರೆ ವ್ಲಾಗ್ ಮಾಡಬೇಕು. ಎಲ್ಲ ಬನ್ನಿ, ಯಾರ್ಯಾರು ನೋಡ್ತೀರ ಎಲ್ಲ ಬಂದ್ಬಿಡಿ. ಮಟನ್ ಊಟ ನಾವು ಮಟನ್ ತಿನ್ನಲ್ಲ, ಚಿಕನ್ ಮಾತ್ರ. ಯಾವ ಸೈಡ ಹೋಗಿದ್ದು? ಇಲ್ಲ ಇಲ್ಲೇ ತಾನೆ ಹೋಗಿದ್ದು.
ನಿಮಗೆ ಇಲ್ಲ ಅಲ್ಲೂ ಹೋಗೈತಲ್ಲ ರೋಡು. ದೇವ್ರ ಫೋಟೋ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಮೆಮೊರಿ ಲಾಸ್ ಆಗುತ್ತೆ ಸಡನ್ನಾಗಿ. ಈಗ ಮನೆ ಹತ್ರ ಹೋಗಿ ನೀವು ದೇವಸ್ಥಾನ ತೋರಿರ್ತೀನಿ, ಎನಿ ಕಂಡೀಷನ್ ಹೋಗ್ತೀವಿ ಅಲ್ಲಿ. ಗಾಯ್ಸ್ ಇನ್ನೇನಪ್ಪ ಅಂದರೆ ಒಂದು ಒಳ್ಳೆ ನಿದ್ದೆ ಮಾಡಿ ಈಗ ಇವತ್ತು ಹೋಗಲೇಬೇಕು ಅಂತ ಆಟೋದಲ್ಲಿ ಕೂತಿದ್ದೀನಿ ನಾನು ಮತ್ತು ಇವನು. ಈಗ ಇದು ಆ ಕಡೆ ಊರಿರೋದು ಹಂಗೆ ಬಂದು ಈ ಸ್ಕೂಲ್ ಹತ್ರ ಆಟ ಆಡ್ತವ್ರೆ ನೋಡಿದೆ, ಆಟ ಆಡ್ತಿರ್ಲಿಲ್ಲ. ಮತ್ತು ಈ ರೋಡಲ್ಲಿ ಹೋಗ್ತಿದ್ವಿ, ದೇವಸ್ಥಾನ ಕಾಣಿಸ್ತಿದೆ ನೋಡ್ರಿ. ದೇವಸ್ಥಾನದ ಹತ್ರ ಟೀ ಶಾಪ್ ಇದೆ, ಸೊ ಅಲ್ಲೋಗಿ ಟೀ ಕುಡಿದು ಈಗ ನಿಮಗೆ ದೇವಸ್ಥಾನದಲ್ಲೇ ಸಿಗ್ತೀನಿ. ಯಾಕಂದರೆ ದೇವಸ್ಥಾನ ತೋರಿಸ್ಬೇಕಲ್ಲ, ದೇವಸ್ಥಾನದಲ್ಲೇ ಸಿಗ್ತೀನಿ. ನಮಗೆ ಟ್ರೈನ್ ಇರೋದು 2 ಗಂಟೆಗೆ, 2 ಗಂಟೆಗೆ ಹೋಗೋದು. ಇದೇ ಬೈಕಲ್ಲಿ ಬಿಡ್ಸ್ಕೊಳ್ಳೋಣ ಅಂತೀವಿ. ಸೊ ನೋಡೋಣ ಏನೇನಾಗುತ್ತೆ, ಏನೇನು ತೋರಿಸ್ಕೊಂಡಿರ್ತೀನಿ. ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬೇಗ ಕ್ಯಾನ್ಸಲ್ ಆಗೋ ಮೂವ್ಮೆಂಟ್ ಇದೆ. ಕ್ಯಾನ್ಸಲ್ ಆಗೋ ಮೂವ್ಮೆಂಟ್ ಇದೆ ಇವತ್ತು ಹೋಗೋದು. ಕ್ಯಾನ್ಸಲ್ ಆಗೋದು ಇದೆ, ಬಟ್ ನಾವು ಕ್ಯಾನ್ಸಲ್ ಆಗೋದು ಬಿಡಲ್ಲ, ಹೋಗ್ತೀವಿ ಅಂತ ಒಂದು ಏನು ಬಿಡೋ ನಿರ್ಧಾರದಲ್ಲಿದ್ದೀನಿ. ಹೋಗ್ತಿದೆ ಡೇಟ್ ಇದೆ, ಅಲ್ಲಿ ಹೋಗಿ ಟೀ ಕುಡಿದು ನೆಕ್ಸ್ಟ್ ಎಲ್ಲಿ ದೇವಸ್ಥಾನದಲ್ಲಿ ಸಿಗ್ತೀನಿ ಅನಿಸುತ್ತೆ, ಗೊತ್ತಿಲ್ಲ. ಇನ್ನೆಲ್ಲಿ ಸಿಕ್ಕರು ಇದು ತಾನೆ ಊಟದ ಹಾಲು ತಾನೆ, ಇದು ಊಟದ ಹಾಲು, ಇದು ದೇವಸ್ಥಾನ. ಒಳಗೆ ಫೋನ್ ಹಾಲು ಇಲ್ವಂತ ಬಾಯ್. ಆದ್ರೆ ಈ ಕಡೆ ಕಾಣಲ್ಲ, ಫೋಟೋ ಇದ್ರೆ ಹಾಕ್ತೀನಿ. ಅವ್ರು ಹಿಂದೆನೇ ಬಂದ ಕಣ ಇಷ್ಟ ತನಕ. ಈಗ ಎಂಟ್ರೆನ್ಸ್ ಇರೋದು ಈ ಸೈಡ್, ನಾ ಬಂದಿದ್ದು ಈ ಸೈಡ್. ಏನಂತೆ ಇದೇನು ದೇವರು ಈ ಫೋಟೋದಲ್ಲಿ ಇದೇ ದೇವರು? ಇದೇ ದೇವರು. ಅದ್ರ ಫೋನು ಅಲ್ಲ ಇಲ್ವಂತ ನೋಡೋಣ. ಫ್ರಂಟ್ ಹೋಗ್ತಾನೆ ಸ್ಲಿಪ್ಪರ್ ಹಾಕೊಂಡು. ಸುಮ್ನಿರೋ, ಅವನು ಅದು ಯಾವುದೋ ಒಂದು ವಿಡಿಯೋದಲ್ಲಿ ಬೈತಾನ ಹುಡುಗ, ಹಂಗೆ ಬೈತಾನ. ಅರ್ಥ ಗೊತ್ತಿಲ್ಲದೆ ಅಂತಿರಲು ಪರ್ಮೆ. ಅದು ದೂರದಲ್ಲಿರೋದೇ ಕ್ಯಾಪ್ಚರ್ ಆಗುತ್ತೆ, ಇದು ಕ್ಯಾಪ್ಚರ್ ಆಗಲ್ವಾ? ಸೊ ಇರಿ, ಓಪನ್ ಇದ್ರೆ ಎಂಥದ್ದು ನನಗೆ ಕಾಣಿಸ್ತಿಲ್ಲ, ನಿಮಗೆಲ್ಲಿಂದ ಕಾಣಿಸುತ್ತೆ? ಅರ್ಥ ಏನಾದರೂ ಪೂಜೆ ಮಾಡೋರು ಅಡ್ಡ ಇದ್ದಾರೆ, ಕಾಣಿಸ್ತಿದೆ ಕಣ್ಣಿಗೆ, ಬಟ್ ನನಗೆ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ. ಇದು ಎಂಟ್ರೆನ್ಸ್ ಆ್ಯಂಡ್ ಈ ಕಡೆ ಇನ್ನೊಂದು ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಪರ್ಮಿ ನಮಸ್ಕಾರ ಮಾಡ್ಕೊತವ್ರೆ. ನಾನು ಮಾಡಿ ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡೋದು ನನ್ನಿಂದ ಸ್ಟಾರ್ಟ್ ಮಾಡಪ್ಪ. ಶಾಬಾಸ್ ಬೇಟಾ, ಬಹುತ್ ಬಢಿಯಾ. ಪಕ್ಕದಲ್ಲಿರೋ ದೇವಸ್ಥಾನ ಯಾವುದು? ಒಂದು ದೇವಸ್ಥಾನ ಇದೆ ಆ್ಯಂಡ್ ಈ ಕಡೆ ಒಂದಿದೆ ಆ್ಯಂಡ್ ಪಕ್ಕದಲ್ಲಿದೆ. ಈ ಕಡೆನೂ ಫೋನ್ ಅಲೋ ಇರೋಲ್ಲ ನೋಡಿ, ದುಡ್ಡು ಹಾಕಿದ್ರೆ. ನಿಶಾಂತ್ ಹಂಗಂತ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿ, ಅವನು ₹1 ಹಾಕಿ ಸಾಕು ಅಂತ QR ಕೋಡ್ ಹಾಕಿದ ಗೊತ್ತಾ ಒಬ್ಬ. ಅದಕ್ಕೆ ಅವ್ನು ದುಡ್ಡು ಹಾಕಿದ್ದೀನಿ ಅಂತ ಇದ್ರ ಕಮೆಂಟಲ್ಲಿ ಹಾಕಿದ್ದ. ಅದನ್ನ ನೋಡಿ ಸ್ವಲ್ಪ ಅವನ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು ನಿಶಾಂತ್ ಮೇಲೆ. ಅದು ಹೆಲ್ಪ್ ಇದೆ. ಅವನ ವಿಡಿಯೋ ನನಗೆ ಅವಾಗ ರೆಕಮೆಂಡ್ ಆಗುತ್ತೆ. ಒಬ್ಬ ಮಿನಿ ಬ್ಲಾಗರು, ಎಲ್ರಿಗೂ ಒಳ್ಳೇದು ಮಾಡಪ್ಪ, ಮಿನಿ ಬ್ಲಾಗರು ಅವನು. ಬಂದಕ್ಕಲ್ಲ, ಓ ಗ್ಯಾಂಗ್ ಕರ್ಕ ಬಂದ. ಎಲ್ಲರದು ಕಾಫಿ ಆಯ್ತಾ? ಚಾನಲ್ ಹೆಸರು ಹೇಳ್ತೀನಿ, ಕರ್ನಾಟಕ. ನಿಮ್ದಣ ಅದು ಐಫೋನ್ ಸಿಫೋನ್. ಹಂಗಾದ್ರೆ ಬಟನ್ ಅದು ಸ್ಕ್ರೀನ್ ಟಚ್ ಅಂತೀವಿ, ಬಟನ್ ಎಲ್ಲ. ಮತ್ತೆ ಆಯ್ ಗಾಯ್ಸ್ ಅಂತ ಯಾಕೆ ಬಂದೆ? ಹೆಸರೇನು? ಇಲ್ಲ, ಫ್ರೀ ಫೈರ್ ಗೇಮ್ ಆಡಕ್ಕಾಗಲ್ಲ ಇದರಲ್ಲಿ. ಇಲ್ಲ, ತೋರಿಸ್ತೀನಿ ಇರು.
ಗೈಸ್ ಇದು ಅವ್ರದ್ದು ದೇವ್ರದ್ದು ಮೈಲಾರ ಲಿಂಗಪ್ಪದ ಸ್ಲಿಪ್ ಇದು ಚಪ್ಪಲಿಗಳಂತೆ ಅದು 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 ಸೇಮ್ ಎಲ್ಲ ಸಣ್ಣ ಸಣ್ಣ ಇದು ಏನು ಸ್ಲಿಪ್ಪರ್ ಹಾಕಿದ್ದೀನಿ ಹತ್ರ ಹೋಗ್ತೀನಿ ಅಷ್ಟೇ. ಹಾಂ ಸೊ ಇದು ಆಯಿತು. ಅಲ್ಲಿ ಪರ್ಮಿ ಏನು ಎತ್ತಿದ್ನಲ್ಲ ಅದು ಅವ್ರ ಡ್ರೀಮ್ ಏನು ಎನಿಸ್ಕೊಂಡು ಎತ್ತಿದ್ರೆ 3 ಸಲ ಕಂಪ್ಲೀಟ್ ಆಗುವಂತೆ ಇವ್ರು ಹೇಳಿದ್ರು. ಸೊ ಅದಕ್ಕೆ ಅವ್ನು ಟ್ರೈ ಮಾಡ್ದೆ, ನಾನು ಟ್ರೈ ಮಾಡಲಿಲ್ಲ, ನಾನು ವೀಡಿಯೋ ಮಾಡ್ತಿದ್ದೆ, ಸ್ಲಿಪ್ಪರ್ ಬೇರೆ ಹಾಕಿಲ್ಲ ಮಾಡಿಲ್ಲ. ಸೊ ಈ ಕಡೆಯಿಂದ ಹೋದರೆ ಈ ಕಡೆಯಿಂದ ತಾನೆ ಅದೇ ಅಂತ ದ್ವಾರ ಬಾಗ್ಲ ಹಾಂ ಅದಿರೋದು ಈ ಕಡೆ ಹಿಂಗಿಂದನೇ ಬರಬೇಕು. ಬಟ್ ನಾವು ಆ ಕಡೆಯಿಂದ ಬಂದು ಈ ಕಡೆ ಹೋಗ್ತಿದ್ದೀವಿ. ಇಲ್ಲಿ ಭಂಡಾರಗಳು ಇವೇನೇನೋ ಇದೆ, ಎಲ್ಲ ಇದೆ. ಫೋಟೋಸ್ ಪರ್ಚೇಸ್ ಮಾಡ್ಬೋದು, ಆದರೆ ನಾವು ಮಾಡಿಲ್ಲ. ಯಾಕಂದರೆ ನಾವು ನಾಳೆ ಇವತ್ತು ಹೋಗಬೇಕು. ಎಲ್ಲಿ ಹಿಡ್ಕೋಗೋದು, ಫ್ಯಾಮಿಲಿ ಜೊತೆ ಬಂದಾಗ ಕಾಣೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಇವ್ರು 3 ಜನ. ಇವನು ಗೊತ್ತಿದ್ದಾನೆ, ನಿಮ್ಮ ಹೆಸರು ಹೇಳಿ. ಪ್ರಜ್ವಲ್. ಎಂತಾಗಿ ಇವನು ಲೆಕ್ಕಕ್ಕಿಲ್ಲ. ಪರವಾಗಿಲ್ಲ, ಕ್ಯಾಮ್ರಾ ಮುಂದೆ ಹೊಡಿತಾನೆ, ಆಮೇಲೆ ನಾನು ನೋಡ್ಕೊಂತ ಅವನೇನು ಹೆದ್ರಕ್ಕೆ ಹೋಗ್ಬಿಡಿ. ನಾವು ಕ್ಯಾಮ್ರಾ ಮುಂದೆ ಕೆತ್ತನೆ ಆಡಲ್ಲ ಅಂತ ಗೊತ್ತು ಅವನಿಗೆ, ಹಂಗಾಗಿ ಹೊಡೆಯಕ್ಕೆ ಬರ್ತವನು ಅಷ್ಟೇ. ಸೊ ಈಗ ನಿಮಗೆ ಅಲ್ಲಿ ಎಂಟ್ರೆನ್ಸಿಗೆ ಹೋಗಿ ಸಿಗ್ತೀನಿ. ಇದೆ ಎಂಟ್ರೆನ್ಸು, ಅಲ್ಲೇ ಇದೆ ಬಸ್ ಸ್ಟ್ಯಾಂಡ್. ಅದೇ ಅದು ಲೈಟ್ ಕಾಣಿಸ್ತಾ ಇಲ್ಲ, ಅದು ಅಲ್ಲಿಂದ ಬಂದರೆ ಇಲ್ಲೇ ಡೈರೆಕ್ಟ್ ಹೋಗ್ಬೋದು. ಬಸ್ಸಲ್ಲೂ ಬೇಕಿದ್ರೆ ಬರ್ಬೋದು. ಇನ್ನೂ ಗೊತ್ತಲ್ಲ, ಬಸ್ಸಲ್ಲೂ ಬರ್ಬೋದು, ಹಂಗೆ ಓನ್ ವೆಹಿಕಲ್ ಇದ್ರೆ ಅದರಲ್ಲೂ ಬರ್ಬೋದು. ನಾವು ಹೋಗ್ಬೇಕಾಗಿರೋದು ಈ ಕಡೆ ರೋಡು, ಸರಿ ಇರೋದು ಇಲ್ಲಿ. ಆದರೂ ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ನಮ್ಮ ದೇವಸ್ಥಾನಕ್ಕೆ ನಾವು ಹೋಗಿಲ್ಲ, 4-5 ಸಲ ಹೋಗಿದ್ದೀವಿ. ಆದರೆ ಇಲ್ಲಿಗೆ ಬಂದ್ವಿ. ಆದರೆ ಚೆನ್ನಾಗಿದೆ, ಕ್ಲೀನ್ ಇದೆ. ಆಮೇಲೆ ಏನಂತಾರೆ, ದೇವ್ರು ಮಾತ್ರ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ, ಬರ್ಬೋದು. ನಮ್ಮ ಫ್ರೆಂಡ್ಸ್ಗಳದ್ದೆಲ್ಲ ಇದೆ ಮನೆ ದೇವ್ರಂತೆ. ಜೀವನ ಕಣ್ಗುಪ್ಪಿಲ್ಲ ಆಲ್ಮೋಸ್ಟ್ ಎಲ್ಲ ಶೆಟ್ರುಗಳ್ದು ಎಲ್ಲರದ್ದು ಅದೇ. ಅವರೇ ಹೇಳಿದರು ನಾನು ಕೆಲಸದ ಮಾಡತ್ರ. ಅವನ ಹೆಸರಿಂದ ಬರ್ತಾನಲ್ಲ, ಯಾರಿಗೂ ಗೊತ್ತಿಲ್ಲ. ನೀನೇ ಮೊನ್ನೆ ಹೇಳ್ದಲ್ಲ ಜಗಳ ಆಡಿದೆ ಅಂತ ಹೇಳಿದ್ಕೆ ಅವ್ರ ಹೆಸರು ಹೇಳ್ದಲ್ಲ ಮೊನ್ನೆ. ಹಾಂ, ಅವ್ರದ್ದು ಎಲ್ಲ ಅದೇ ಮನೆ ದೇವ್ರಂತೆ, ಇಲ್ಲೇ ಬರ್ತಿರ್ತಾರೆ. ಸೊ ಚೆನ್ನಾಗಿದೆ, ಬರ್ಬೋದು. ಇವ್ರನ್ನೇ ಗೈಡ್ ಕರ್ಕೊಳ್ಳಿ. ಇವನು ಬೇಡ, ಇವನು MC, ಇವ್ರನ್ನ ಕರ್ಕೊಳ್ಳಿ. ಹೆಂಗಾರಿದಲ್ಲ ಇವನು. ಸೊ ನಿಮ್ಗೆ ಅಲ್ಲೋಗಿ ಸ್ವಲ್ಪ ಎಡಿಟ್ ಮಾಡಿ ಚಾರ್ಜ್ ಹಾಕೊಂಡು ಊರಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ಅಂತ ರೈಲ್ವೆ ಸ್ಟೇಷನಲ್ಲಿ 2 ಗಂಟೆಗೆ. ಕ್ಯಾನ್ಸಲ್ ಆಗುತ್ತೆ ನಂಗೆ ಗೊತ್ತು, ಇವ್ನು ಮಾಡ್ತಿರೋದು ನೋಡ್ರೆ ಕ್ಯಾನ್ಸಲ್ ಆಗೇ ಆಗುತ್ತೆ. ಆದರೂ ಅನ್ನಿಸ್ತೀನಿ, ಇಲ್ಲಿ ಶೀತಾಗಿ ನೀರು ಕುಡಿಯೋಕ್ಕಾಗ್ತಿಲ್ಲ. ಇಲ್ಲಿ ನೀರು ಕುಡಿದ್ರೂ ಸಮಾಧಾನ ಆಗ್ತಿಲ್ಲ ನನಗೆ. ನಮ್ಮೂರು ನೀರು ಕುಡಿದು ಇಲ್ಲಿ ಎಷ್ಟು ಕುಡಿದ್ರೂ ಕುಡಿಬೇಕು ಅನ್ಸುತ್ತೆ. ಆದರೆ ಪರ್ಮಿ ಇಲ್ಲೇ ನೇಣು ಹಾಕೋದು, ಅದಕ್ಕೆ ಹಾಕೋಣ ಅಂತಿದ್ದೀನಿ ನೇಣ. ಇಲ್ಲ ಹಾಕಿದ್ರೆ ಅವನ ಐಟಿಗೆ ಇದು ಹಾಕಿದ್ರೆ ಸಾಕು, ಆದ್ರೆ ಇದ್ರಲ್ಲಿ ಹಾಕ್ತೀನಿ. ಸ್ವಲ್ಪ ನಮಗೆ ಸಿಗ್ಬೇಕಲ್ಲ ಕೈಗೆ, ಅದರಲ್ಲಿ ಹಾಕ್ತೀನಿ. 2 ಇಂಚ್ ಹೈಟ್ ಇದೆಯಾ? 2 ಇಂಚ್ ಪರ್ಮಿ, ನಿನಗೆ ಸ್ವಲ್ಪ ನ್ಯಾಯ ಅನ್ಸಲ್ಲ. 2 ಎಲ್ಲ 1 ಅಡಿ ಜಾಸ್ತಿ ನಿಂತಲ್ಲ. ಇದೆ ಅಲ್ಲ. ವೆಲ್ಕಮ್ ಬ್ಯಾಕ್ ಟು ಅದೇ ಬ್ಲಾಗ್. ಈಗ ಇದು ಎಡ್ ಮಾಡೋಣ ಅಂತ ಬರ್ತಿದ್ದೀನಿ, ಯಾಕಂದರೆ ನೆನ್ನೆ ತುಂಬ ಆಗಿದೆ. ನೆನ್ನೆ ದೇವಸ್ಥಾನ ತೋರಿಸಿದ್ನಲ್ಲ, ಇವತ್ತು 100% ಹೋಗ್ತೀವಿ. ನೆನ್ನೆ ಕ್ಯಾನ್ಸಲ್ ಆಗಿಬಿಡ್ತು. ನೆನ್ನೇನೋ ಹೋಗ್ಬಾರ್ದಂತೆ ಏನೇನೋ ಇತ್ತು ಶಾಸ್ತ್ರಗಳು, ಹಂಗಾಗಿ ನಾವು ಹೋಗಲಿಲ್ಲ. ಇವನು ಅವ್ರ ಥರನೇ ಆಡ್ಬಿಟ್ಟ. ಇವನು 2 ತಲೆ ಹಾವು. ಹೋಗೋಣ ಅಂದಿದ್ದೆ ಇವನು, ಆಮೇಲೆ ಬೇಡ ಅಂದಿದ್ದೆ ಇವನು. ಅದಕ್ಕೆ ಹೋಗಿಲ್ಲ. ಇವತ್ತು ಹೋಗ್ತೀವಿ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಐ ಹೋಪ್ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅಷ್ಟು ಇದಿಲ್ಲ, ನೆಟ್ಟಿಲ್ಲ, ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಪಕ್ಕದಲ್ಲೇ ಇದೆ, ಅಲ್ಲ ನೋಡ ಪಕ್ಕದಲ್ಲೇ ಐತೆ. ಬಟ್ ಜೋಳ ಬೇಕಾ? ಇಲ್ಲಿ ರೋಡ್ ತುಂಬ ಅವೇ ಇರೋದು, ಇಲ್ಲಿಂದ ಅಲ್ಲಿದಂಗನೂ ಅದೇ ಇರೋದು. ಬಟ್ ಇನ್ನೊಂದು ಇನ್ನೆಂತ ಮೆಕ್ಕೆಜೋಳ ತಾನೆ ಅದು, ಅಲ್ಲಿ ಹಾಕಿದಾರಲ್ಲ ಅದು ಇಲ್ಲಿ ಒಣಗಾಕಿದಾರೆ ನೋಡಿ. ಇದು ಜೋಳ ಪಾಪ್ಕಾರ್ನ್ ಮಾಡ್ತಾರಲ್ಲ ಅದು, ಇದು ಮೆಕ್ಕೆಜೋಳ, ಇದು ರೊಟ್ಟಿ ಮಾಡೋದು. ಮತ್ತು ಇನ್ನೇನೇನೋ ಮಾಡ್ತಾರೆ ಗೊತ್ತಿಲ್ಲ ನನಗೆ, ಅಷ್ಟು ರೊಟ್ಟಿ ಒಂದು ಗೊತ್ತು. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಪ್ಲೀಸ್
ಅಪ್ಲೋಡ್ ಮಾಡೇ ಮಾಡ್ತೀನಿ. ಇಲ್ಲಿಂದ ಹೋಗಿ ಮನೆಗೆ ಹೋಗಿ 100% ವಿಡಿಯೋ ಬಂದೇ ಬರುತ್ತೆ. ಎಷ್ಟು ನಡ್ತಿದೆ. ಸೊ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಟೈಮ್ 1 ಗಂಟೆ ಆಯಿತು. ನಾನು ಎದ್ದಿದ್ದೆ ಲೇಟು. ಇವನು ಎದ್ದಿದ್ದು ಲೇಟು. ನಾನು ಬೇಗ ಎದ್ದೆ. 6 ಗಂಟೆ 6 ನಿಮಿಷ. ಹೌದಾ ಅಲ್ಲಿ ಹೋಗಿ 6 ಗಂಟೆ 6 ನಿಮಿಷ ನಾನೇ